ಒಂದು ಬೆಸ್ಟ್ ಸಮ್ಮರ್ ಸೂಪರ್ ಫುಡ್ ಅಂತ ಹೇಳಿದ್ರೆ ರಾಗಿ ಅಂಬ್ಲಿ ಅಂತ ಹೇಳ್ಬೋದು. ಸೊ ಅದನ್ನು ಯಾವ ರೀತಿ ಮಾಡಬೇಕು, ಅದನ್ನು ಯಾವ ರೀತಿ ಕನ್ಸಂಪ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು 2-3 ಥರ ಪ್ರೊಸೀಜರ್ಸ್ ಇದೆ. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ನೀವು ಮಾಡ್ಕೊಂಡು ತಿನ್ಬೋದು. ಸೊ ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟ್ ಮೆಥಡ್ ಬಂದ್ಬಿಟ್ಟು ನೀವು ರಾಗಿ ಗಂಜಿ ಥರ ಮಾಡ್ಕೋಬೇಕು. ರಾಗಿ ಹಿಟ್ಟಿಗೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ತಣ್ಣಗೆ ಹಾಕಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಅದಕ್ಕೆ ನೀವು ಮಜ್ಜಿಗೆ, ಚೆನ್ನಾಗಿ ಕಡ್ದಿರ್ತಕ್ಕಂಥ ಮಜ್ಜಿಗೆಗೆ ಒಂದು ಪೇಸ್ಟ್ ಆ್ಯಡ್ ಮಾಡಬೇಕು. ಏನೇನು ಪೇಸ್ಟು ಅಂದರೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇದೆಲ್ಲ ಹಾಕಿ ಪೇಸ್ಟ್ ಮಾಡಿರ್ತಕ್ಕಂಥ ಪೇಸ್ಟನ್ನು ನೀವು ಮಜ್ಜಿಗೆಗೆ ಹಾಕಿ, ಈ ಮಜ್ಜಿಗೆನ ನೀವು ರಾಗಿ ಗಂಜಿ ಮೇಲೆ ಹಾಕಿ ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ತುಂಬ ಒಳ್ಳೆಯ ಡಯಟ್ ಅಥವಾ ತುಂಬ ಒಳ್ಳೆಯ ನ್ಯೂಟ್ರಿಯೆಂಟ್ ಫುಡ್ ಅಂತಲೇ ಹೇಳ್ಬೋದು. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ ನೀವು ಹಿಂದಿನ ದಿನ ರಾತ್ರಿ ಸ್ವಲ್ಪ ರಾಗಿ ಗಂಜಿ ಮಾಡಿಟ್ಕೊಂಡು ಅದನ್ನು ನೀವು ನೀರು ಹಾಕಿ ಅದನ್ನು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಫರ್ಮೆಂಟ್ ಆಗಿರ್ತಕ್ಕಂಥ ರಾಗಿ ಗಂಜಿಗೆ ಸ್ವಲ್ಪ ಮೊಸರು, ಈರುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಟಿರ್ ಮಾಡಿ ನೀವು ಅದನ್ನು ಸೇವಿಸ್ಬೋದು. ಇಟ್ಸ್ ವೆರಿ ಗುಡ್ ಪ್ರೋಬಯೋಟಿಕ್ ಅಂತಲೇ ಹೇಳ್ಬೋದು. ಸೊ ಈ ಥರ 2 ಮೆಥಡಲ್ಲಿ ನೀವು ಫಾಲೋ ಮಾಡಿಕೊಂಡು ರಾಗಿ ಅಂಬ್ಲಿನ ನೀವು ತೊಗೋಬೋದು. ಇದರಲ್ಲಿ ತುಂಬ ಯಥೇಚ್ಛವಾಗಿ ಹೇರಳವಾಗಿ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ, ಈ ಸಮ್ಮರ್ ಸೀಸನಲ್ಲಿ ತಿನ್ಕೊಳ್ಳಿ.